ಮಾಡ್ಬೇಕು ನಾವು. ಮ್ಯಾಮ್ ಚೆನ್ನಾಗಿ ಒಬ್ಬರೇ ಒಬ್ಬೊಬ್ಬರೇ ಫೋನು ಮತ್ತೆ ಟಿವಿ ಅವಾಯ್ಡ್ ಮಾಡಕ್ಕೆ ಅಂತ ಹೇಳಿದ್ರು. ಇಸ್ ಇಟ್ ಟ್ರೂ? ಎಸ್. ನೆಕ್ಸ್ಟ್, ಮನೇಲಿ ಇದ್ರೆ ನೀವು ಹೇಳ್ದಾಗ ನೆನೆ ತರ ಬರೀ ಲೇಟಾಗಿ ಎದ್ದೇಳೋದು, ಆಟದ ಗದೆ ಮಾಡ್ತಾ ಇದ್ವಿ. ಇಲ್ಲಿ ಮನೆ ಫನ್ ಗೇಮ್ಸ್ ಲರ್ನ್ ಎಲ್ಲ ಮಾಡ್ತೀವಿ. ಓಕೆ. ಸೊ ಅವ್ರು ಹೇಳ್ತಾ ಇದ್ದಾರೆ, ಸೊ ಮನೆಯಲ್ಲಿ ಇದ್ರೆ ಮ್ಯಾಮ್ ಲೇಟ್ ಆಗಿ ಎದ್ದೇಳೋದು, ವಿ ಬಿಕಮ್ ವೆರಿ ಲೇಜಿ ಆಗ್ತೀವಿ. ಬಟ್ ಇಲ್ಲಿ ಬಂದ್ರೆ ಬಹಳ ಆಕ್ಟಿವ್ ಆಗಿರ್ತೀವಿ ಮತ್ತೆ ಬೇರೆ ಬೇರೆ ಲರ್ನಿಂಗ್ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಆಗ್ತೀವಿ ಅಂತ ಹೇಳಿ ಪುಟ್ಟ. ಹೇಳಿ ಸಮರ್ ಕ್ಯಾಂಪ್ ಯಾಕೆ ಬೇಕು? ಮ್ಯಾಮ್ ಇಲ್ಲಿ ಚೆನ್ನಾಗಿ ಆಟ ಆಡ್ತೀವಿ, ಚೆನ್ನಾಗಿ ಓದಿಸ್ತೀರಾ, ಚೆನ್ನಾಗಿ ಇದು ಮಾಡ್ತೀರಾ. ವಾಟ್ ಇಸ್ ಯುವರ್ ನೇಮ್? ನಿಮ್ಮ ಹೆಸರು? ಓಕೆ. ಸೊ ಅವ್ರು ಹೇಳ್ತಾ ಇದ್ದಾರೆ ಮನೇಲೇ ಇದ್ದರೆ ನಮ್ಗೆ ಯಾರು ಕಲಿಸಲ್ಲ ಮ್ಯಾಮ್, ನಮಗೆ ಚೆನ್ನಾಗಿ ಕಲಿಸ್ತೀರಾ, ಇಲ್ಲಿ ನಮ್ಗೆ ಹೇಳ್ಕೊಡ್ತೀರಾ, ಸೊ ನಾವು ಚೆನ್ನಾಗಿ ಫನ್ ಆಕ್ಟಿವಿಟೀಸ್ ಎಲ್ಲ ತಗೋತೀವಿ ಅಂತ ಹೇಳ್ತಾರೆ. ಮತ್ತೆ ಏನಕ್ಕೆ ಬೇಕು? ಯಾಕೆ ಮಾಡಬೇಕು ಕ್ಯಾಂಪು? ಹೇಳಿ. ಹೊಸ ಹೊಸ ಫ್ರೆಂಡ್ಸ್ ಆಗ್ತಾರೆ. ವೆರಿ ಗುಡ್. ಇದನ್ನ ಏನಂತೀವಿ ನಾವು? ಸೋಷಿಯಲೈಸೇಷನ್ ಅಂತ ಹೇಳ್ತೀವಿ. ಸೊ ಅಲ್ವಾ, ನೀವೆಲ್ಲ ಬೇರೆ ಬೇರೆ ಸ್ಕೂಲಿಂದ ಬಂದಿದ್ದೀರಾ, ಮತ್ತೆ ನಮ್ಮ ಸ್ಕೂಲ್ ಮಕ್ಕಳು ಕೂಡ ಇದ್ದೀರಾ, ಅವ್ರಿಗೂ ಕೂಡ ಬೇರೆ ಶಾಲೆ ಮಕ್ಕಳು ಫ್ರೆಂಡ್ಸ್ ಆಗಿದ್ದೀರಾ, ಕರೆಕ್ಟಾ? ಸೊ ನಾವು ಈ ಸಮರ್ ಕ್ಯಾಂಪ್ ಇಂದ ಸೋಷಿಯಲೈಸೇಷನ್ ಅಂದ್ರೆ, ಸೋಷಿಯಲೈಸೇಷನ್ ಅಂತ ಹೇಳಿದ್ರೆ ನಾವು ಸಮಾಜಮುಖಿಯಾಗಿ, ಆದ್ರೆ ಅವ್ರಿಗೂ ಬೇರೆ ಬೇರೆ ಫ್ರೆಂಡ್ಸ್ ಆಗಿದ್ದೀರಾ ತಾನೆ. ನೋಡಿ, ಬೇರೆ ಬೇರೆ ಮಕ್ಕಳು ಬಂದಿದ್ದೀರಾ, ಬೇರೆ ಬೇರೆ ಶಾಲೆಯಿಂದ ಮಕ್ಕಳು, ಎಲ್ಲರೂ ಫ್ರೆಂಡ್ಸ್ ಆಗಿದ್ದೀರಾ. ಸೊ ನಮ್ಗೆ ಫ್ರೆಂಡ್ಸ್ ಸಿಗ್ತಾರೆ ಹೊಸದಾಗಿ, ಹೊಸ ಹೊಸ ಜನಗಳ ಜೊತೆ ನಾವು ಬೆರಿತೀವಿ, ಹೌದಲ್ಲ? ಆಮೇಲೆ ಮತ್ತೆ 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 ಏನ್ ಮಾಡ್ತೀವಿ? ಓಕೆ. ಆಮೇಲೆ ಆಮೇಲೆ ಏನ್ ಮಾಡ್ತೀವಿ? ಯಾ, ನಿಮಗೆ ಟೀಚರ್ಸ್ ಸಿಗ್ತಾರೆ. ಯು ವಿಲ್ ಗೆಟ್ ಅ ಗೈಡೆನ್ಸ್, ಗುಡ್ ಗೈಡೆನ್ಸ್ ಫ್ರಮ್ ದ ಟೀಚರ್. ಸೊ ಈಗ ನಾನು ಹೇಳೋದು ಏನಪ್ಪ ಅಂದ್ರೆ, ಸಮರ್ ಕ್ಯಾಂಪ್ ನಾವು ಮಾಡ್ತಿರೋ ಉದ್ದೇಶ, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಸಮರ್ ಕ್ಯಾಂಪ್? ಓಕೆ. ಸೊ ಅದನ್ನ ನಾವು ಲೈಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸಮರ್ ಕ್ಯಾಂಪ್ ಮಾಡೋದ್ರಿಂದ ಫುಡ್, ಇಲ್ಲಿ ನೋಡಿ, ಕೈ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಮನೆಗೆ ಅಫ್ಕೋರ್ಸ್ ನೀವು ಆರ್ಟ್ ಅಂಡ್ ಕ್ರಾಫ್ಟ್ ಮಾಡ್ಬೋದು, ಬಟ್ ವಿತೌಟ್ ಗೈಡೆನ್ಸ್, ಹೌದಲ್ವಾ? ಸೊ ಮನೆಯಲ್ಲಿ ಯಾಕೆ ನಾವು ಎಲ್ಲ ಕಲಿಬೋದಲ್ವ ಮನೇಲೆ ಕೂತ್ಕೊಂಡು? ಇವತ್ತೇನಪ್ಪ ಟೆಕ್ನಾಲಜಿ ಇದೆ, ಅಲ್ಲೂ ಆನ್ಲೈನ್ ನೋಡ್ಕೊಂಡು ನಾವೆಲ್ಲ ಕಲಿಬೋದು. ವೈ ಆರ್ ಕಮಿಂಗ್ ಟು ದ ಸ್ಕೂಲ್? ಟೀಚರ್ ಗೈಡೆನ್ಸ್ ಇರಲ್ಲ, ಮತ್ತೆ ನಿಮಗೆ ಇವ್ಯಾಲ್ಯೂಯೇಷನ್ ಆಗಲ್ಲ. ಇಲ್ಲಿ ಆದ್ರೆ ಟೆಸ್ಟ್ ಮತ್ತೆ ಎಕ್ಸಾಮ್ ಅಂತ ಮಾಡ್ತೀವಿ, ಇವ್ಯಾಲ್ಯೂಯೇಷನ್ ಆಗುತ್ತೆ. ಸೊ ನೀವು ಯಾವ ಲೆವೆಲ್ ಅಲ್ಲಿ ಕಲಿತಾ ಇದ್ದೀರಾ ಅಂತ ಗೊತ್ತಾಗುತ್ತೆ, ಇನ್ನು ಕಲೀಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಸಮ್ಮರ್ ಕ್ಯಾಂಪ್ ಅಲ್ಲೂ ಕೂಡ ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಈಗ ಒಂದೊಂದು ಆಕ್ಟಿವಿಟಿಗೆ ನಿಮಗೆ ಟೈಮ್ ಟೇಬಲ್, ಹೌದಲ್ವಾ? ಆಯಾ ಟೀಚರ್ ಬಂದು ನಿಮಗೆ ಗೈಡ್ ಮಾಡ್ತಾ ಇದ್ರು. ಸೊ ಅಂಡರ್ ದ ಗೈಡೆನ್ಸ್ ಆಫ್ ಟೀಚರ್ಸ್ ಯು ವಿಲ್ ಲರ್ನ್ ದ ಆಕ್ಟಿವಿಟೀಸ್ ಇನ್ ಅ ಪ್ರಕಾರ. ಕರೆಕ್ಟ್ ಆಗಿ ನೀವು ಕಲ್ತ್ಕೋತೀರ. ಓಕೆ. ನಾವೆಲ್ಲ ಕಾಡಲ್ಲಿ ವಾಸ ಮಾಡ್ತಿದ್ದೀವ? ಎಲ್ಲಿ ವಾಸ ಮಾಡ್ತಾ ಇದ್ದೀವಿ? ವಿಲೇಜ್ ಅಂದ್ರೆ ಒಂದು ಊರಲ್ಲಿ ವಾಸ ಮಾಡ್ತಾ ಇದೀವಿ. ನಮ್ಮ ಅಕ್ಕಪಕ್ಕ ಮನೆಗಳಿರತ್ತೆ ಅಲ್ವಾ? ಅವ್ರ ಜೊತೆ ನಾವೆಲ್ಲ ಸೋಷಿಯಲೈಸೇಷನ್ ಡೆವಲಪ್ ಮಾಡ್ಕೋಬೇಕು, ಫ್ರೆಂಡ್ಸ್ ಮಾಡ್ಕೋಬೇಕು, ಹೌದಲ್ವಾ? ನಮ್ಗೆ ಕಷ್ಟಕ್ಕೆ, ಸುಖಕ್ಕೆ, ಹ್ಯಾಪಿಗೆ, ಎಲ್ಲದಕ್ಕೂ ನಮ್ಗೆ ಅಕ್ಕಪಕ್ಕದವ್ರು ಚೆನ್ನಾಗಿರ್ಬೇಕು, ನಿಮ್ ಫ್ರೆಂಡ್ಸ್ ಇರ್ಬೇಕು. ಈ ಕಡೆ ತಿರ್ಕೊಳ್ಳಿ, ನೀವು ನನ್ನ ನೋಡಿ, ಆ ಕಡೆ ತಿರ್ಕೊಳ್ಳೇಬೇಡಿ, ನೀವು ಮುಂದೆ ಬನ್ನಿ. ಓಕೆ. ಎಲ್ಲಾ ಆಕ್ಟಿವಿಟೀಸ್ ಕಲ್ತು ಮತ್ತೆ ಒಳ್ಳೆ ಸಂಸ್ಕಾರನ ಕಲ್ತ್ಕೊಂಡು, ಕಲ್ಚರ್ನ ಕಲ್ತ್ಕೊಂಡು, ಓಕೆ ನಾವು ಕೊಟ್ಟಿರುವಂತ 500 rupees ಅಲ್ಲಿ ನಮ್ಮ ಮಕ್ಕಳು ಇಷ್ಟೊಂದೆಲ್ಲ ಕಲ್ತ್ಕೊಂಡ್ ಬಂದಿದ್ದಾರೆ ಅಂತ ಒಳ್ಳೆ ಹೆಸರು ತಗೊಂಡು ಹೋಗೋಣ. ಓಕೆನಾ? Will you all enjoy the camp? Yes. All the very best, and I welcome all the students, those who have got admission today. Okay, for them